ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎರಡನೇ ಪ್ರಾಬ್ಲಮ್ ಹ್ಯಾಸೈ ಡಯಾಗ್ರಾಮ್ ಅಲ್ಲಿ ಎರಡನೇ ಪ್ರಾಬ್ಲಮ್ ಅನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಾಬ್ಲಮ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಸೊ ಹ್ಯಾಸೈ ಡಯಾಗ್ರಾಮ್ ಅಂತ ಅಂದ್ರೆ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಪೊಸೆಟ್. ಸೊ ಮೊದಲಿಗೆ ಪೊಸೆಟ್ ಅಂದ್ರೆ ಏನು? ಪೊಸೆಟ್ ಅಂತ ಅಂದ್ರೆ ಆ ಒಂದು ಸೆಟ್ ಆಫ್ ರಿಲೇಷನ್ಸ್ ಏನು ಕೊಟ್ಟಿರ್ತಾರೆ ನಮಗೆ, ಆ ರಿಲೇಷನ್ಗಳು ಪ್ರತಿಯೊಂದು ಅಂದ್ರೆ ರಿಫ್ಲೆಕ್ಸಿವ್ ಇರ್ಬೋದು, ಟ್ರಾನ್ಸಿಟಿವ್ ಇರ್ಬೋದು, ಮತ್ತೆ ಸಿಮೆಟ್ರಿಕ್, ಈ ಮೂರು ಕಂಡೀಷನ್ಗಳನ್ನ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಾವು ಅದನ್ನ ಪೊಸೆಟ್ ಅಂತ ಕರಿತೀವಿ. ಸೊ ಇವಾಗ ಅವರು ಏನು ಆಸೆ ಡಯಾಗ್ರಾಮ್ ಬರೆಯೋದಕ್ಕೆ ನಿಮಗೆ ಪೊಸೆಟ್ ಅನ್ನ ಕೊಡ್ತಾರೆ, ಅದು ಕರೆಕ್ಟ್ ಆಗೇ ಇರುತ್ತೆ. ಅಂದ್ರೆ ಮತ್ತೆ ನೀವು ಚೆಕ್ ಮಾಡುವಂತ ಅವಶ್ಯಕತೆ ಏನು ಇರೋದಿಲ್ಲ. ಸೊ ಡೈರೆಕ್ಟ್ ಆಗಿ ಶುರು ಮಾಡಬಹುದು. ಸೊ ಈ ಆಸೆ ಡಯಾಗ್ರಾಮ್ ಅನ್ನ ಬರೆಯೋದಕ್ಕೆ ನಿಮಗೆ 4 ಸ್ಟೆಪ್ಗಳು. ಮೊದಲನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ಡಯಾಗ್ರಾಫ್ ಅನ್ನ ಬರೀಬೇಕು, ಡ್ರಾ ದಿ ಡಯಾಗ್ರಾಫ್. ಸೊ ಇವಾಗ ನಮ್ಮ ಅರೆ ಅಥವಾ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಏನ್ ನೀವು ಸೆಟ್ ಅಂತ ಕರೀತೀರಾ, ಅದರಲ್ಲಿ ಯಾವ ಯಾವ ಎಲಿಮೆಂಟ್ಗಳಿದೆ, 1 2 3 4 12. ಸೊ ಇವಾಗ ಸ್ಟೆಪ್ ನಂಬರ್ 1 ಅಲ್ಲಿ ಡಯಾಗ್ರಾಫ್ ಅನ್ನ ಬರಿಬೇಕಾದ್ರೆ ಕೆಳಗಡೆಯಿಂದ ಶುರು ಮಾಡಿ. ಸೊ ಇವಾಗ 1 2 3 4 12 ಇದೆ ಅಲ್ವಾ. ಸೊ 1 ಇಂದ ಶುರು ಮಾಡ್ತೀನಿ. ನೀವು ಮೇಲ್ಗಡೆಯಿಂದನಾದ್ರೂ ಶುರು ಮಾಡ್ಬೋದು, ಕೆಳಗಡೆಯಿಂದನಾದ್ರೂ ಕೂಡ ಶುರು ಮಾಡ್ಬೋದು. ಸೊ 1, ಒಂದು ಸ್ವಲ್ಪ ಮೇಲೆ 2, ನೆಕ್ಸ್ಟ್ ಈ ಕಡೆ 3 4 12. ಸೊ ನೀವು ಇದನ್ನ ಸ್ಟ್ರೈಟ್ ಆಗೂ ಕೂಡ ಬರೀಬಹುದು, ಹೆಂಗಾದ್ರೂ ಬರೀಬಹುದು. ಒಂಚೂರು ಮೇಕೆ ಬರ್ಕಂತ ಹೋಗಿ ನೋಡಿ. 1 ಇಂದ 2, ಇದರಿಂದ ಒಂಚೂರು ಮೇಲೆ 3 ಬರ್ರಿ, ಒಂಚೂರು ಮೇಲೆ 4, ಆ ರೀತಿ ಬರೀಬೇಕು. ಯಾಕಂತಂದ್ರೆ ನಾನು 3ನೇ ಸ್ಟೆಪ್ ಅಲ್ಲಿ ಹೇಳ್ತೀನಿ ಯಾಕೆ ಅಂತ. ಸೊ ಇವಾಗ ಎಲ್ಲ ಎಲಿಮೆಂಟ್ ಅನ್ನು ಬರ್ದಾಯ್ತಾ. ಸೊ ಇವಾಗ ರಿಲೇಷನ್ಸ್ ನ ಬರೀತಾ ಹೋಗಿ. 1 ಇಂದ 1ಗೆ, 1 ಇಂದ 1ಗೆ ಅಂದ್ರೇನು, ಸೆಲ್ಫ್ ಲೂಪ್. 2 ಇಂದ 2ಗೆ, 3 ಇಂದ 3, 4 ಇಂದ 4, 12 ಇಂದ 12. ಸೊ ಪ್ರತಿಯೊಂದಕ್ಕೂ ಕೂಡ ಸೆಲ್ಫ್ ಲೂಪ್ ಇದೆ. ಸೆಲ್ಫ್ ಲೂಪ್ ಅನ್ನ ಬರೀತಾ ಹೋಗಿ. 4 ಇಂದ 4ಗೆ, 12 ಇಂದ 12. ನೆಕ್ಸ್ಟ್ 1 ಇಂದ 2ಗೆ, ಸೊ 1 ಇಂದ 2ಗೆ, 4 ಇಂದ 12ಗೆ, 4 ಇಂದ 12, 1 ಇಂದ 3, 1 ಇಂದ 4. ಸೊ 1 ಇಂದ 3ಗೂ ಕೂಡ ಇದೆ, 1 ಇಂದ 4ಗೂ ಕೂಡ ಕನೆಕ್ಷನ್ ಇದೆ. ನೆಕ್ಸ್ಟ್ 1, 12 ಅಂದ್ರೆ 1 ಇಂದ 12 ವರೆಗೂ. ಸೊ 1 ಇಂದ 12ಗೂ ಕೂಡ ಕನೆಕ್ಷನ್ ಇದೆ. 2, 4, 2, 12, 2, 4 ಮತ್ತೆ 2, 12. ನೆಕ್ಸ್ಟ್ 3, 12. ಸೊ 3 ಇಂದ 12. ಸೊ ಇವಾಗ ಮೊದಲನೇ ಸ್ಟೆಪ್ ಮುಗೀತು. ಏನು, ಮೊದಲನೇ ಸ್ಟೆಪ್ ಅಲ್ಲಿ ಡಯಾಗ್ರಾಫ್ ಅನ್ನ ನಾವು ರೆಪ್ರೆಸೆಂಟೇಷನ್ ಅಥವಾ ಡ್ರಾ ಮಾಡಬೇಕಿತ್ತು. ಡಯಾಗ್ರಾಫ್ ರೆಪ್ರೆಸೆಂಟೇಷನ್ ಅಥವಾ ಡಯಾಗ್ರಾಮ್ ಆಯ್ತು. ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನೋಡಿ, ರಿಮೂವ್ ದ ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಎಡ್ಜ್. ರಿಫ್ಲೆಕ್ಸಿವ್ ಅಂದ್ರೆ ಸೇಮ್ ಇರುವಂತದ್ದು, 1, 1, 2, 2 ಆ ರೀತಿ ಇರುವಂತದ್ದು. ಅಂದ್ರೆ ಸೆಲ್ಫ್ ಲೂಪ್ ಗಳು ಏನೇನಿದೆ ಇಲ್ಲಿ, ಆ ಪ್ರತಿಯೊಂದು ಸೆಲ್ಫ್ ಲೂಪ್ ಅನ್ನ ತೆಗೆದ್ರೆ ರಿಫ್ಲೆಕ್ಸಿವ್ ತೆಗೆದಂಗ. ಸೊ ಏನ್ ಮಾಡಬೇಕು, ಎಲ್ಲಾ ಸೆಲ್ಫ್ ಲೂಪ್ ಗಳನ್ನು ಕೂಡ ನಾವು ತೆಗಿಬೇಕಾಗುತ್ತೆ. ಸೊ ಇವಾಗ ಏನಾಯ್ತು, ರಿಫ್ಲೆಕ್ಸಿವ್ ಅನ್ನ ತೆಗೆದೆ, ಟ್ರಾನ್ಸಿಟಿವ್ ಎಡ್ಜ್ ಅನ್ನು ಕೂಡ ನಾನು ತೆಗಿಬೇಕು. ಟ್ರಾನ್ಸಿಟಿವ್ ಎಡ್ಜ್ ಅಂದ್ರೆ ಏನು? ಸೊ ಇವಾಗ ಒಂದು ರಿಲೇಷನ್ ಇದೆ, ಆ ರಿಲೇಷನ್ ಅಲ್ಲಿ ಒಂದು ಎಕ್ಸಾಂಪಲ್ ಅಲ್ಲಿ 3 ಎಲಿಮೆಂಟ್ಸ್ ಗಳಿವೆ ಅಂತ ಅನ್ಕೊಳ್ಳಿ. ಸೊ ಎ ಬಿ ಸಿ 3 ಎಲಿಮೆಂಟ್ಸ್ ಗಳಿವೆ. ಸೊ ಇದರ ಮಧ್ಯೆ ರಿಲೇಷನ್ ಬರಿಬೇಕಾದ್ರೆ ಎ ಇಂದ ಬಿ ಗೆ ರಿಲೇಷನ್ ಇದೆ, ಬಿ ಇಂದ ಸಿ ಗೆ ರಿಲೇಷನ್ ಇದೆ ಅಂತ ನಮಗೆ ಗೊತ್ತಿರುತ್ತೆ. ಅದೇ ಏನಾದ್ರೂ ಕೂಡ ಡೈರೆಕ್ಟ್ ಆಗಿ ಎ ಇಂದ ಸಿಗೂ ಕೂಡ ಒಂದು ರಿಲೇಷನ್ ಇದೆ ಅಂತ ಅಂದ್ರೆ, ಎ ಇಂದ ಸಿಗೆ, ಎ ಇಂದ ಬಿ ಗೆ ರಿಲೇಷನ್ ಇತ್ತು, ಬಿ ಇಂದ ಸಿಗೂ ಕೂಡ ರಿಲೇಷನ್ ಇತ್ತು. ಅದೇ ರೀತಿ ಏನಾದ್ರೂ ಡೈರೆಕ್ಟ್ ಆಗಿ ಎ ಇಂದ ಸಿಗೆ ಏನಾದ್ರೂ ರಿಲೇಷನ್ ಇತ್ತು ಅಂತ ಗೊತ್ತಾದ್ರೆ ಅದನ್ನ ಏನಂತ ಕರಿತೀವಿ ನಾವು, ಟ್ರಾನ್ಸಿಟಿವ್ ಎಡ್ಜ್ ಅಂತ ಕರಿತೀವಿ. ಸೊ ಆ ಎಡ್ಜ್ ಅನ್ನ ಕೂಡ ರಿಮೂವ್ ಮಾಡಬೇಕು. ಸೊ ಇವಾಗ ಒಂದೊಂದಾಗಿ ನೋಡ್ತಾ ಬನ್ನಿ. ಟ್ರಾನ್ಸಿಟಿವ್ ಎಡ್ಜ್ ಇದ್ರೆ ಅದನ್ನ ರಿಮೂವ್ ಮಾಡಬೇಕು. ಸೊ ಯಾವ ರೀತಿ, 1, 1. ಸೊ 1, 1 ಇದ್ರೆ ಇಲ್ಲ, ಯಾಕಂತಂದ್ರೆ ಎ ಡಿಫ್ರೆಂಟ್, ಬಿ ಡಿಫ್ರೆಂಟ್, ಸಿ ಡಿಫ್ರೆಂಟ್, 3 ಕೂಡ ಡಿಫ್ರೆಂಟ್ ಇರಬೇಕು. ಇಲ್ಲಿ ಸಿಮಿಲರ್ ಇರೋದು, ಇದು ರಿಫ್ಲೆಕ್ಸಿವ್. 2, 2 ಇಲ್ಲ, 3, 3, 4, 4, 12, 12 ಇಲ್ಲ, 1, 2 ಇದೆ. ಸೊ ಇವಾಗ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 2 ಅನ್ಕೊಳ್ಳೋಣ. ಸೊ ಇವಾಗ 2 ಇಂದ ಸ್ಟಾರ್ಟ್ ಆಗೋದನ್ನು ನೋಡ್ಬೇಕು. ಯಾಕೆ, 1, 2 ಆಯ್ತು. ಇವಾಗ ನೆಕ್ಸ್ಟ್ 2, ಸಮಥಿಂಗ್ ಅನ್ನ ಹುಡುಕ್ಬೇಕು. ಸೊ 2 ಇಂದ ಯಾವ್ದಾದ್ರು ಇದೆಯಾ, 1, 4 ಇದು, 2, 4 ಇಲ್ಲಿದೆ. ಸೊ 2, 4 ಅಂದ್ರೆ ಸಿ ವ್ಯಾಲ್ಯೂ ಏನಾಯ್ತು, 4 ಆಯ್ತು. 1, 2, 2, 4. ಸೊ ಇವಾಗ ಇದು ಟ್ರಾನ್ಸಿಟಿವ್ ಆಗಬೇಕಂದ್ರೆ ಏನಾಗಬೇಕು, 1 ಇಂದ 4ಗೆ ಕನೆಕ್ಷನ್ ಅಥವಾ ರಿಲೇಷನ್ ಇರಬೇಕು. ಹುಡ್ಕೋಣ, 1 ಇಂದ 4 ಏನಾದ್ರೂ ಇದೆಯಾ, ಎಸ್ ಇಲ್ಲಿದೆ. ಸೊ ಇವಾಗ ಏನಾಯ್ತು, 1 ಇಂದ 4 ಗಿರುವಂತ ಎಡ್ಜ್ ಟ್ರಾನ್ಸಿಟಿವ್ ಎಡ್ಜ್, 1 ಇಂದ 4 ಗಿರುವಂತ ಎಡ್ಜ್ ಟ್ರಾನ್ಸಿಟಿವ್ ಎಡ್ಜ್. ಸೊ ಅದಕ್ಕೆ ಏನ್ ಮಾಡಬೇಕು, 1 ಇಂದ 4 ಗಿರುವಂತ ಎಡ್ಜ್ ಅನ್ನ ತೆಗಿಬೇಕು.
ಇವಾಗ ನೆಕ್ಸ್ಟ್ ನೋಡ್ತಾ ಹೋಗೋಣ 1, 12 ಇವಾಗ 4, 12. ಸೊ ಇವಾಗ ಏನು 4, 12 ಅನ್ನ ನೋಡ್ತಾ ಹೋಗೋಣ. ಸೊ ಇವಾಗ ಏನಾಯ್ತು, ಎ ವ್ಯಾಲ್ಯೂ 4, ಬಿ ವ್ಯಾಲ್ಯೂ 12. ಸೊ ಇವಾಗ 12 ಇಂದ ಶುರುವಾಗೋದು ಯಾವ್ದಾದ್ರು ಇದೆಯಾ ನೋಡ್ತಾ ಬನ್ನಿ. 12 ಇಂದ ಯಾವುದು ಕೂಡ ಶುರುವಾಗಿಲ್ಲ. ಸೊ ಶುರುವಾಗೋದು ಬೇಕಾಗಿರೋದು ನನಗೆ. ಸೊ 12 ಇಂದ ಯಾವುದು ಶುರುವಾಗಿಲ್ಲ. ನೆಕ್ಸ್ಟ್ 1, 3. ಸೊ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 3. ಸೊ 3 ಇಂದ ಯಾವ್ದಾದ್ರು ಶುರುವಾಗಿದೆಯಾ? ಎಸ್, ಇಲ್ಲಿ ಶುರುವಾಗಿದೆ 3, 12. ಸೊ ಸಿ ವ್ಯಾಲ್ಯೂ ಏನಾಯ್ತು, 12 ಆಯ್ತು. 1, 3, 3, 12 ಸಿಕ್ಕಿದೆ. ಇವಾಗ ಏನಾದರೂ 1, 12 ಸಿಕ್ಕಿದ್ರೆ ಅದು ಟ್ರಾನ್ಸಿಟಿವ್ ಎಡ್ಜ್. ಸೊ 1, 12 ಇದೆಯಾ? ಎಸ್, ಇಲ್ಲಿದೆ 1, 12. ಸೊ ಇವಾಗ ಏನಾಯ್ತು, 1, 12 ಟ್ರಾನ್ಸಿಟಿವ್ ಎಡ್ಜ್, ಅದನ್ನ ತೆಗಿಬೇಕು. 1 ಇಂದ 12ಗೆ ಎಡ್ಜ್ ಇದೆ. ಸೊ ಅದನ್ನು ಕೂಡ ತೆಗೆದಾಕ್ತೀವಿ. ನೆಕ್ಸ್ಟ್ ಮತ್ತೆ ಹುಡ್ಕೋಣ. 1, 3 ಆಯ್ತು. ಇವಾಗ 1, 4 ಅನ್ನ ನೋಡ್ತಾ ಹೋಗೋಣ. 1, 4. ಸೊ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 4. ಒಂದೊಂದನ್ನೇ ನೋಡ್ತಾ ಬರಬೇಕು. ಸೊ ಇವಾಗ 4 ಇಂದ ಶುರುವಾಗೋದು ಯಾವ್ದಾದ್ರು ಇದೆಯಾ ನೋಡಿ. 4 ಇಂದ ಯಾವ್ದಾದ್ರು ಶುರು ಆಗ್ತಾ ಇದೆಯಾ? ಇಲ್ಲ, 4 ಇಂದ ಯಾವುದು ಶುರು ಆಗ್ತಾ ಇಲ್ಲ. ನೆಕ್ಸ್ಟ್ 1, 12. ಸೊ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 12. 12 ಇಂದ ಯಾವ್ದಾದ್ರು ಶುರು ಆಗ್ತಾ ಇದೆಯಾ? ಇಲ್ಲಿ 12 ರಿಫ್ಲೆಕ್ಸಿವ್ ಇರೋದನ್ನು ತಗೊಳಕ್ಕೆ ಹೋಗ್ಬೇಡಿ. ಸೊ ಯಾವುದು ಆಗ್ತಾ ಇಲ್ಲ. ನೆಕ್ಸ್ಟ್ 2, 4 ಇದೆ. ಸೊ 2, 4. 4 ಇಂದ ಯಾವ್ದಾದ್ರು ಶುರು ಆಗ್ತಾ ಇದೆಯಾ? ಎಸ್, ಇಲ್ಲಿ 4, 12 ಇದೆ. ಸೊ ಸಿ ಅನ್ನ 12 ಅಂತ ತಗೊಳ್ತೀವಿ. 2, 4 ಇತ್ತು. 4, 12 ಅನ್ನ ಹುಡುಕ್ತೆ. ಇವಾಗ ಏನಾದ್ರೂ 2 ಇಂದ 12ಗೆ ರಿಲೇಷನ್ ಇದ್ರೆ ಅದು ಕೂಡ ಟ್ರಾನ್ಸಿಟಿವ್. ಸೊ 2 ಇಂದ 12ಗೆ ಎಲ್ಲಾದ್ರೂ ಇದೆಯಾ? ಇಲ್ಲಿದೆ. ಸೊ ಇವಾಗ ಏನಾಯ್ತು, 2 ಇಂದ 12 ಇರುವಂತ ಎಡ್ಜ್ ಕೂಡ ಟ್ರಾನ್ಸಿಟಿವ್. 2 ಇಂದ 12 ಇರುವಂತ ಎಡ್ಜ್ ಕೂಡ ಟ್ರಾನ್ಸಿಟಿವ್. ಸೊ ಅದನ್ನು ಕೂಡ ರಿಮೂವ್ ಮಾಡೋಣ. ನೆಕ್ಸ್ಟ್ ಇದೆಯಾ ಅಂತ ನೋಡ್ತಾ ಹೋಗೋಣ. ಸೊ 2, 4 ಆಯ್ತಲ್ವಾ. 2, 12 ಇವಾಗ ತಗೋಬೇಕಾಗಿರೋದು ಒಂದೊಂದನ್ನೇ ತಗೊಂತ ಹೋಗ್ಬೇಕು, ಅವಾಗ ಗೊತ್ತಾಗ್ತಾ ಹೋಗುತ್ತೆ. 2, 12. ಸೊ ಎ ವ್ಯಾಲ್ಯೂ 2, ಬಿ ವ್ಯಾಲ್ಯೂ 12. ಸೊ 12 ಇಂದ ಯಾವ್ದಾದ್ರು ಶುರು ಆಗ್ತಾ ಇದೆಯಾ? ಇಲ್ಲ. ನೆಕ್ಸ್ಟ್ ಇರುವಂತದ್ದು ಯಾವುದು? 3, 12. ಸೊ 12 ಇಂದ ಯಾವ್ದಾದ್ರು ಶುರು ಆಗುತ್ತಾ? ಇಲ್ಲ. ಸೊ ಇವಾಗ ಏನಾಯ್ತು, 3 ಟ್ರಾನ್ಸಿಟಿವ್ ಎಡ್ಜ್ಗಳು ಸಿಕ್ಕಿದ್ವು. ಯಾವ್ಯಾವು? 1 ಇಂದ 12ಗೆ, 2 ಇಂದ 12ಗೆ, ಮತ್ತೆ 1 ಇಂದ 4ಗೆ. ಅವು ಮೂರನ್ನು ಕೂಡ ತೆಗೆದಾಕಿದೆ. ಸಿಂಪಲ್ ಏನಂತಂದ್ರೆ ಮಧ್ಯೆ ಯಾವ ಎಡ್ಜ್ಗಳು ಇರ್ತವೆ ಅವನ್ನ ತೆಗೆದಾಕಿರಿ ಅಷ್ಟೇ. ಸೊ ಅದನ್ನ ಕ್ಲಾರಿಫೈ ಮಾಡೋದಕ್ಕೋಸ್ಕರ ನಾನು ತೋರಿಸಿದೆ. ಇವಾಗ ಏನೇನು ಉಳ್ಕೊಂತು ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ಮೇಲೆ ಅಷ್ಟನ್ನು ಮಾತ್ರ ಬರೀರಿ. ಸೊ 12 ಹಾಗೆ ಉಳ್ಕೊಂಡಿದೆ. 4, 3, 2, 1. ಸೊ ಇಷ್ಟ ಆಯ್ತಾ. ಸೊ 1 ಇಂದ ಯಾವ್ಯಾವ ಎಡ್ಜ್ ಉಳ್ಕೊಂತು? 2ಗೆ ಹೋಗೋ ಎಡ್ಜ್ ಉಳ್ಕೊಂತು. 4ಗೆ ಹೋಗೋದು ಕ್ಯಾನ್ಸಲ್, 12ಗೆ ಹೋಗೋದು ಕ್ಯಾನ್ಸಲ್, 3ಗೆ ಹೋಗೋದು ಇದೆ. ಸೊ 1 ಇಂದ 2ಗೆ, 1 ಇಂದ 3ಗೆ. ನೆಕ್ಸ್ಟ್ 3 ಇಂದ ಯಾವುದು ಕ್ಯಾನ್ಸಲ್ ಆಗಿದೆ? ಸೆಲ್ಫ್ ಲೂಪ್ ಕ್ಯಾನ್ಸಲ್ ಆಯಿತು. 3 ಇಂದ 12ಗೆ ಒಂದು ಎಡ್ಜ್, 4 ಇಂದ 12ಗೆ ಎಡ್ಜ್ ಇದೆ, 2 ಇಂದ 4ಗೆ ಎಡ್ಜ್ ಇದೆ. ಸೊ ಇವಾಗ ಏನಾಯಿತು, ಸೆಲ್ಫ್ ಲೂಪ್ ರಿಮೂವ್ ಆಯಿತು, ಮಧ್ಯದಲ್ಲಿರುವಂಥ ಟ್ರಾನ್ಸಿಟಿವ್ ಎಡ್ಜ್ ಕೂಡ ರಿಮೂವ್ ಆಯಿತು. ಈಗ ಮೂರನೇ ಸ್ಟೆಪ್ಪಿಗೆ ಹೋಗೋಣ. ಮೂರನೇ ಸ್ಟೆಪ್ ಏನಾಗುತ್ತೆ, ಡ್ರಾ ದಿ ಡಯಾಗ್ರಾಫ್ ವೇರ್ ಆಲ್ ದಿ ಎಡ್ಜಸ್ ವಿಲ್ ಪಾಯಿಂಟ್ ಅಪ್ವರ್ಡ್ಸ್. ಸೊ ಎಲ್ಲ ಎಡ್ಜ್ಗಳು ಅಪ್ವರ್ಡ್ ಪಾಯಿಂಟ್ ಆಗ್ತಾ ಇದೆಯಾ? ಎಸ್. ಸೊ ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ನೋಡಿ, ಯಾವುದೇ ಒಂದು ಎಡ್ಜ್ ನೀವು ಬೇಸಲ್ಲಿ ಅಂದ್ರೆ ಕೆಳಗಡೆ ತಗೊಂತಿದ್ದೀರಾ ಅಂತಂದ್ರೆ ಅದಕ್ಕೆ ಯಾವುದೇ ಇನ್ಕಮಿಂಗ್ ಎಡ್ಜ್ ಇರಬಾರ್ದು. ಸೊ ಇವಾಗ ನೋಡಿ, 2ಗೆ ಇನ್ಕಮಿಂಗ್ ಎಡ್ಜ್ ಇದೆ, 1 ಇಂದ 2 ಕಡೆ ಬರ್ತಾ ಇದೆ, 1 ಇಂದ 3 ಕಡೆ ಬರ್ತಾ ಇದೆ, 3ಗೂ ಕೂಡ ಒಂದು ಇನ್ಕಮಿಂಗ್ ಎಡ್ಜ್ ಇದೆ, 12ಗೆ 2 ಇನ್ಕಮಿಂಗ್ ಎಡ್ಜ್ ಇದೆ, 4ಗೂ ಕೂಡ ಇನ್ಕಮಿಂಗ್ ಎಡ್ಜ್ ಇದೆ. 1ಗೆ ಇನ್ಕಮಿಂಗ್ ಎಡ್ಜ್ ಇದೆಯಾ? ಇಲ್ಲ. 1 ಇಂದ ಹೊರಗೆ ಹೋಗ್ತಾ ಇರೋದು, 1 ಇಂದ ಒಳಗಡೆ ಅಂದ್ರೆ ಇನ್ಕಮಿಂಗ್ ಎಡ್ಜ್ ಯಾವುದೂ ಇಲ್ಲ. ಸೊ ಇವಾಗ ಏನಾಯ್ತು, 1 ಬೇಸ್ಮೆಂಟ್ ಅಲ್ಲಿ ಕರೆಕ್ಟ್ ಆಗಿ ಇದೆ ಅಂತ ಗೊತ್ತಾಯ್ತು. ಸೊ ಅವಾಗ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ತಾ ಮಾಡ್ತಾ ಆ್ಯರೋಗಳೆಲ್ಲಿದೆ ನೋಡಿ, ಆ್ಯರೋಗಳೆಲ್ಲವೂ ಕೂಡ ಒಂಚೂರು ಬೆಂಡ್ ಆದ್ರೂ ಏನು ಚಿಂತೆ ಇಲ್ಲ, ಏನು ಮೇಲ್ಗಡೆ ತೋರಿಸ್ಬೇಕಷ್ಟೇ. ಸೊ ಇವಾಗ ಸ್ಟೆಪ್ 3 ಕೂಡ ಇಲ್ಲೇ ಮುಗಿದೋಯ್ತು. ಸ್ಟೆಪ್ 3 ಕೂಡ ಇಲ್ಲೇ ಮುಗಿದೋಯ್ತು. ಇಲ್ಲೇನಾದ್ರೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ನೀವು ಮೇಲಿಂದ ಕೆಳಗಡೆ ಬರ್ಕೊಂಡ್ ಬಂದಿದ್ರೆ 1, 2, 3, 4, 12 ಆ ರೀತಿ ಬರ್ಕೊಂಡ್ ಬಂದಿದ್ರೆ ನೀವು ಉಲ್ಟಾ ಮಾಡಬೇಕಿತ್ತು ಮೂರನೇ ಸ್ಟೆಪ್ ಅಲ್ಲಿ. ಸೊ ಇವಾಗ ನೀವೇನ್ ಮಾಡಿದ್ರಿ, ಕೆಳಗಿಂದನೇ ಬರ್ಕೊಂಡು ಬಂದಿರೋದ್ರಿಂದ ಕರೆಕ್ಟ್ ಆಗಿದೆ ಇವಾಗ. ಸೊ ಸ್ಟೆಪ್ 3 ಕೂಡ ಇದೇ ಆಯಿತು, ಸ್ಟೆಪ್ 2 ಆ್ಯಂಡ್ ಸ್ಟೆಪ್ 3. ಸೊ ಇನ್ನು ಫೈನಲ್ ಆಗಿ ಬಂದಿರುವಂಥದ್ದು 4ನೇದು ಏನು, ರಿಮೂವ್ ದ ಡೈರೆಕ್ಷನ್ ಆಫ್ ದಿ ಎಡ್ಜ್. ಎಡ್ಜಿನ ಡೈರೆಕ್ಷನ್ ತೋರಿಸ್ತಾ ಇದೆಯಲ್ಲ, ಆ ಡೈರೆಕ್ಷನ್ ಅನ್ನ ತೆಗಿಬೇಕು. ಮತ್ತೆ ರೀಪ್ಲೇಸ್ ದ ಸರ್ಕಲ್ಸ್ ವಿತ್ ದಿ ಡಾಟ್ಸ್. ಈ ಸರ್ಕಲ್ ಅಲ್ಲಿ ಏನು ರೆಪ್ರೆಸೆಂಟ್ ಮಾಡಿದಿರಲ್ಲ, ಆ ಸರ್ಕಲ್ ಅನ್ನ ತೆಗೆದ್ಬಿಟ್ಟು ಡಾಟ್ ಇಂದ ರೆಪ್ರೆಸೆಂಟ್ ಮಾಡಬೇಕು ನೋಡಿ. ಸೊ ಸ್ಟೆಪ್ ನಂಬರ್ 4. ಸೊ ಸ್ಟೆಪ್ ನಂಬರ್ 4 ಅಲ್ಲಿ ಡಾಟ್ ಇಡ್ತೀನಿ, ಇದು 12 ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ 3, 4 ನೆನಪಿರಲಿ, ಒಂದು ಚೂರು ಹೈಟಲ್ಲಿ ಇರಬೇಕು, ಬೆಂಟ್ ಆದ್ರೂ ಪರವಾಗಿಲ್ಲ. ಇದು 1, ಇದು 2. ಸೊ ಇವಾಗ ಏನಾಯಿತು, ಸರ್ಕಲ್ ಅನ್ನ ರಿಮೂವ್ ಮಾಡಿ ಡಾಟ್ ಇಂದ ರೆಪ್ರೆಸೆಂಟ್ ಮಾಡಿದ್ದೀನಿ. ಇವಾಗ ಈ ಎಡ್ಜ್ಗಳ ಡೈರೆಕ್ಷನ್ ಅನ್ನ ತೆಗೆದುಬಿಟ್ಟು ಎಡ್ಜ್ ಮಾತ್ರ ರೆಪ್ರೆಸೆಂಟ್ ಮಾಡಬೇಕು. ಸೊ ಎಡ್ಜ್ ಅನ್ನ ಮಾತ್ರ ರೆಪ್ರೆಸೆಂಟ್ ಮಾಡ್ತಾ ಬನ್ನಿ.
ಸೊ ಇವಾಗ ಏನಾಯ್ತು, ಹ್ಯಾಸ್ ಎ ಡಯಾಗ್ರಾಮ್ ಫೈನಲ್ ಸ್ಟೆಪ್ ಅಲ್ಲಿ ಕ್ರಿಯೇಟ್ ಆಯ್ತು. ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ವಿ, ಡಯಾಗ್ರಾಫ್ ಅನ್ನ ಬರೆದ್ವಿ. ಸೊ ಅದನ್ನ ನೀವು ಯಾವ ರೀತಿನಾದ್ರೂ ಕೂಡ ಬರ್ಕೊಂತ ಹೋಗ್ಬೋದು ಡಯಾಗ್ರಾಫ್ ಅನ್ನ. ಸೊ ಜಸ್ಟ್ ರಿಲೇಷನ್ಸ್ ಅನ್ನ ತೋರಿಸಿದ್ರಾಯ್ತು. ನೆಕ್ಸ್ಟ್ ಎರಡನೇ ಸ್ಟೆಪ್ ಅಲ್ಲಿ ರಿಫ್ಲೆಕ್ಸಿವ್ ಅಂದ್ರೆ 1,1 2,2 ಸೆಲ್ಫ್ ಲೂಪ್ ಏನಿದ್ದು ಅದನ್ನ ತೆಗೆದ್ವಿ. ನೆಕ್ಸ್ಟ್ ಟ್ರಾನ್ಸಿಟಿವ್ ಎಡ್ಜಸ್ಗಳು, ಸೊ ಟ್ರಾನ್ಸಿಟಿವ್ ಎಡ್ಜ್ಗಳನ್ನು ಕೂಡ ನಾವು ಯಾವ ರೀತಿ ತೆಗೆಯೋದು ಅಂತ ಕಲ್ತ್ಕೊಂಡ್ವಿ. ಮೂರನೇ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕಿತ್ತು, ಡಯಾಗ್ರಾಫ್ ಮೇಲ್ಗಡೆ ಹೋಗೋ ರೀತಿ ಬರಿಬೇಕಿತ್ತು ಆರೋಗಳು. ಸೊ ಆರೋಗಳು ಆಲ್ರೆಡಿ ಡಯಾಗ್ರಾಫ್ ಅಲ್ಲಿ ಮೇಲ್ಗಡೆ ಇದ್ದಿದ್ರಿಂದ ಮತ್ತೆ ಏನು ಚೇಂಜಸ್ ಮಾಡಲಿಲ್ಲ. ನಾಲ್ಕನೇ ಸ್ಟೆಪ್ ಅಲ್ಲಿ ಡೈರೆಕ್ಷನ್ ಅನ್ನ ರಿಮೂವ್ ಮಾಡಿಬಿಟ್ಟು ಕೇವಲ ಎಡ್ಜ್ ಅನ್ನ ಮಾತ್ರ ಬರಿಬೇಕು, ಮತ್ತೆ ಸರ್ಕಲ್ ಅನ್ನ ರಿಮೂವ್ ಮಾಡಿ ಡಾಟ್ ಇಂದ ರೆಪ್ರೆಸೆಂಟ್ ಮಾಡಬೇಕು, ಅಷ್ಟೇ ಸಿಂಪಲ್. ಸೊ ಹ್ಯಾಸ್ ಎ ಡಯಾಗ್ರಾಮ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಪಾರ್ಟ್ 1 ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಯಾಕಂದ್ರೆ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ, ಮತ್ತೆ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಬರೀಬಹುದು. ಮತ್ತೆ ಏನಾದ್ರೂ ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.